ಎಲ್ಲ ಕಡೆಯೂ ಚರ್ಚೆ ಆಗ್ತಿರುವಂತಹ ಒಂದು ವಿಚಾರ ಅಂತಂದರೆ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟವರು ಕೂಡ ಅದೇ ವಿಧಾನಸೌಧದಲ್ಲಿ ಅವರ ಪಕ್ಕದಲ್ಲೇ ಕುಳಿತುಕೊಳ್ಳುವಂತಹ ಒಬ್ಬ ಸಚಿವರು, ಪ್ರಭಾವಿ ಸಚಿವರ ವಿರುದ್ಧವೇ ಹನಿ ಟ್ರ್ಯಾಪ್ ಬಲೆಯನ್ನು ಬೀಸ್ತಾರೆ ಅಂತಂದರೆ ನಮ್ಮ ರಾಜ್ಯ ಎತ್ತ ಕಡೆ ಸಾಗ್ತಾ ಇದೆ. ಇದು ಇಡೀ ಸದನಕ್ಕಾದಂತಹ ಅವಮಾನ. ಇಡೀ ಶಾಸಕರಿಗೆ ರಕ್ಷಣೆ ಇಲ್ಲ ಈ ರಾಜ್ಯದಲ್ಲಿ. ತಮ್ಮದೇ ಪಕ್ಷದ ಪ್ರಭಾವಿ ಸಚಿವರ ಹೆಸರು ಬಹಿರಂಗ ಆಗೋದು ಆ ಪಕ್ಷದ ನಾಯಕರಿಗೆ ಅಥವಾ ಮುಖ್ಯಮಂತ್ರಿಗೆ ಬೇಕಾಗಿದೆಯಾ? ಈ ವಿಚಾರವನ್ನು ಇಟ್ಕೊಂಡು ಹೈಕಮಾಂಡ್ಗೆ ದೂರು ಕೊಡಬಹುದು. ಆ ಪ್ರಭಾವಿ ಸಚಿವರ ವಿರುದ್ಧ ಅವರ ಆಸೆಗಳು ಏನೇನಿದೆಯೋ ಅದಕ್ಕೆಲ್ಲ ತಣ್ಣೀರೆರ್ಚಬಹುದು. ಆ ಮುಖಾಂತರ ತಮ್ಮ ಸ್ಥಾನವನ್ನು ಭದ್ರ ಮಾಡಿಕೊಳ್ಬಹುದು. ಹೊರಗಡೆ ಯಾರೇ ಏನೇ ಬಾಯಿ ಬಿಡದೇ ಇರಲಿ, ವಿಧಾನಸೌಧದ ಮೊಗಸಾಲೆಯಲ್ಲಿ ಅಲ್ಲಿನ ಪ್ರತಿ ಕಂಬಗಳು, ಅಲ್ಲಿನ ಪ್ರತಿ ಮೇಜು ಕುರ್ಚಿಗಳು ಹೇಳ್ತಾ ಇರೋದು ಒಂದು ಹೆಸರನ್ನ. ಈ ಹನಿ ಟ್ರ್ಯಾಪ್ ವಿಚಾರವನ್ನ ನಿಜಕ್ಕೂ ಸೀರಿಯಸ್ ಆಗಿ ಸರ್ಕಾರ ತಗೊಳ್ತಾ ಇದೆಯಾ? ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ರಾಜ್ಯಾದ್ಯಂತ ಒಂದೇ ವಿಚಾರ ಚರ್ಚೆ ಆಗ್ತಾ ಇದೆ. ಅದು ರಾಜ್ಯದಲ್ಲಿ ಒಟ್ಟಾರೆಯಾಗಿ ಯಾವುದೇ ಟೀ ಶಾಪ್ ಮುಂದೆ ಇರಲಿ, ಬಸ್ ಸ್ಟ್ಯಾಂಡ್ನಲ್ಲಿರಲಿ, ರೈಲ್ವೆ ಸ್ಟೇಷನ್ ಇರಲಿ, ಹೋಟ್ಲಲ್ಲಿರಲಿ ಮತ್ತು ಸದನದಲ್ಲಿರಲಿ, ಎಲ್ಲ ಕಡೆಯೂ ಚರ್ಚೆ ಆಗ್ತಿರುವಂತಹ ಒಂದು ವಿಚಾರ ಅಂತಂದರೆ ಹನಿ ಟ್ರ್ಯಾಪ್ಗೆ ಒಳಗಾದವರು ಬೇರಾರೂ ಅಲ್ಲ, ವಿಧಾನ ಮಂಡಲದ ಒಳಗೆ, ವಿಧಾನಸೌಧದ ಒಳಗೆ ಕೂತು ನೀತಿ ನಿರೂಪಣೆ ಮಾಡುವಂತಹ ಸಚಿವರು. ಅವರ ವಿರುದ್ಧ ಹನಿ ಟ್ರ್ಯಾಪ್ ಪ್ರಯತ್ನ. ಹನಿ ಟ್ರ್ಯಾಪ್ ಮಾಡಿದವರು ಯಾರೋ? ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟವರು ಕೂಡ ಅದೇ ವಿಧಾನಸೌಧದಲ್ಲಿ ಅವರ ಪಕ್ಕದಲ್ಲೇ ಕುಳಿತುಕೊಳ್ಳುವಂತಹ ಒಬ್ಬ ಸಚಿವರು, ಪ್ರಭಾವಿ ಸಚಿವರು. ನೋಡಿ ಎಲ್ಲಿಗೆ ಬಂತು ರಾಜ್ಯದ ರಾಜಕಾರಣ. ಒಬ್ಬ ಸಚಿವರು ತಮ್ಮದೇ ಸಂಪುಟದ ಮತ್ತೊಬ್ಬ ಸಚಿವರ ವಿರುದ್ಧವೇ ಹನಿ ಟ್ರ್ಯಾಪ್ ಬಲೆಯನ್ನು ಬೀಸ್ತಾರೆ ಅಂತಂದರೆ ನಮ್ಮ ರಾಜ್ಯ ಎತ್ತ ಕಡೆ ಸಾಗ್ತಾ ಇದೆ ಅನ್ನೋದು. ಸಹಜವಾಗಿ ಈ ವಿಚಾರ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ನಿನ್ನೆ ಯತ್ನಾಳ್ ಅವರು ಈ ವಿಚಾರವನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಇಡೀ ರಾಜ್ಯ ಬೆಚ್ಚಿಬಿತ್ತು. ಆಗ ರಾಜಣ್ಣವರು ಎದ್ದು ನಿಂತ್ಕೊಂಡ್ರು, ಹೌದು ನನ್ನ ವಿರುದ್ಧ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ, ಒಂದಲ್ಲ ಎರಡು ಬಾರಿ ಪ್ರಯತ್ನ ಆಗಿದೆ, ನಮ್ಮದೇ ಪಕ್ಷದ ಸಚಿವರೊಬ್ಬರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ನೇರ ಆರೋಪವನ್ನು ರಾಜಣ್ಣವರು ಮಾಡಿದರು. ಅಷ್ಟೇ ಅಲ್ಲ, ಇನ್ನೂ 48 ಶಾಸಕರ ವಿರುದ್ಧ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ, 48 ಶಾಸಕರ ಬಗ್ಗೆಯೂ ಪೆನ್ ಡ್ರೈವ್ ಇದೆ ಅನ್ನುವಂಥ ಮಾತನ್ನು ಸಚಿವರು ಹೇಳಿದರು, ಸಹಕಾರ ಸಚಿವ ರಾಜಣ್ಣ ಅವರು. ಈ ಬಗ್ಗೆ ಬರೀ SIT ಎಲ್ಲ ಆಗಲ್ಲ, ನ್ಯಾಯಾಂಗ ತನಿಖೆ ಆಗಬೇಕು ಅನ್ನುವಂಥ ಮಾತನ್ನು ಇದೇ ರಾಜಣ್ಣ ಹೇಳಿದರು ನಿನ್ನೆ ಸದನದಲ್ಲಿ. ಸಹಜವಾಗಿ ಕೋಲಾಹಲ ಆಯಿತು, ಗದ್ದಲ ಆಯಿತು. ಅಲ್ಲಿಗೆ ನಿನ್ನೆಯ ಒಂದು ಸದನ ಸಮಾಪ್ತಿಯಾಯಿತು. ಮತ್ತು ಇವತ್ತು ಕೂಡ ಸದನ ಆರಂಭ ಆದ ಕೂಡಲೇ ಇದೇ ವಿಚಾರ ಪ್ರಸ್ತಾಪ ಆಯಿತು. ಹಾಗಾದರೆ ಆ ಪ್ರಭಾವಿ ಸಚಿವರು ಯಾರು? ತಮ್ಮದೇ ಸಚಿವ ಸಂಪುಟದ ಸಹೋದ್ಯೋಗಿಯೊಬ್ಬರ ವಿರುದ್ಧ ಹನಿ ಟ್ರ್ಯಾಪ್ ಮಾಡಿಸಿದಂಥ ಆ ಪ್ರಭಾವಿ ಸಚಿವರ ಹೆಸರನ್ನು ಈ ಸದನದಲ್ಲಿ ಹೇಳಬೇಕು, ರಾಜ್ಯದ ಜನತೆಯ ಮುಂದೆ ಅವರ ಹೆಸರನ್ನು ಪ್ರಸ್ತಾಪ ಮಾಡಬೇಕು. ಇದು ಇಡೀ ಸದನಕ್ಕಾದಂತಹ ಅವಮಾನ. ಇಡೀ ಶಾಸಕರಿಗೆ ರಕ್ಷಣೆ ಇಲ್ಲ ಈ ರಾಜ್ಯದಲ್ಲಿ. ಬೇಹುಗಾರಿಕೆ ಇಲಾಖೆಯನ್ನು ಹೊಂದಿರುವಂಥ ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ? ಈ ಎಲ್ಲ ಪ್ರಶ್ನೆಗಳು ಇವತ್ತು ಸದನದಲ್ಲಿ ಪ್ರಸ್ತಾಪ ಆಯಿತು. ಆಗ ಗೃಹ ಸಚಿವರು ಹೇಳ್ತಾರೆ, ಇಲ್ಲ ರಾಜಣ್ಣ ಅವರು ಕಂಪ್ಲೇಂಟ್ ಕೊಡಲಿ, ಕಂಪ್ಲೇಂಟ್ ಕೊಟ್ಟ ಮೇಲೆ ನಾವು ಇದರ ಬಗ್ಗೆ ಸೂಕ್ತವಾದ ತನಿಖೆಯನ್ನು ಕೈಗೊಳ್ತೀವಿ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಉನ್ನತ ಮಟ್ಟದ ತನಿಖೆಯನ್ನು ನಾವು ಮಾಡ್ತೀವಿ. ನಿನ್ನೆ ಅಷ್ಟೊಂದು ರಾಜಾರೋಷವಾಗಿ ಮಾತನಾಡಿದಂತಹ ರಾಜಣ್ಣ ಅವರು ನ್ಯಾಯಾಂಗ ತನಿಖೆ ಆಗಬೇಕು ಅನ್ನುವಂತಹ ಇರಾದೆಯನ್ನು ವ್ಯಕ್ತಪಡಿಸಿದಂತಹ ರಾಜಣ್ಣ ಇವತ್ತು ಯಾಕೋ ಪಾಪ ಸದನದಲ್ಲಿ ಇರಲಿಲ್ಲ. ಆದರೆ ಅವರು ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ. ಅಷ್ಟೊಂದು ದೊಡ್ಡ ಧ್ವನಿಯಲ್ಲಿ ನಿನ್ನೆ ಮಾತಾಡಿದ ರಾಜಣ್ಣ ಇವತ್ತು ಯಾಕೋ ಕಂಪ್ಲೇಂಟ್ ಕೊಟ್ಟಿಲ್ಲ. ಗೃಹ ಸಚಿವರು ಹೇಳ್ತಾರೆ, ಅವ್ರು ಕಂಪ್ಲೇಂಟ್ ಕೊಡಲಿ, ನಾವು ತನಿಖೆ ಮಾಡ್ತೀವಿ. ವಿರೋಧ ಪಕ್ಷದವರು ಹೇಳ್ತಾರೆ, ಇವೆಲ್ಲ ತನಿಖೆ ಆಗಲ್ಲ, ನೀವು ನ್ಯಾಯಾಂಗ ತನಿಖೆನೇ ಆಗಬೇಕು. ಯಾಕೆಂದರೆ ಇದರಲ್ಲಿ ನಿಮ್ಮ ಪಕ್ಷದ ಸಚಿವರೊಬ್ಬರೇ ಇಲ್ಲ, 48 ಶಾಸಕರು ಅಂತ ಅದೇ ಸಚಿವರು ಹೇಳಿದ್ದಾರೆ, ಕೇಂದ್ರದ ನಾಯಕರು ಇದ್ದಾರೆ ಅಂತಲೂ ಹೇಳಿದ್ದಾರೆ. ಕೆಲವು ಪತ್ರಿಕೆಗಳಲ್ಲಿ ಇದರಲ್ಲಿ ಜಡ್ಜ್ಗಳು ಹನಿ ಟ್ರ್ಯಾಪ್ಗೊಳಗಾಗಿದ್ದಾರೆ ಅನ್ನುವಂಥ ವಿಚಾರ ಬಂದಿದೆ. ಇದು ಸಾಮಾನ್ಯದ ಮಾತಲ್ಲ. ಹಾಗಾಗಿ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನುವಂಥದ್ದನ್ನು ವಿರೋಧ ಪಕ್ಷಗಳು ಹೇಳ್ತಾ ಇವೆ. ಆದರೆ ಇದಕ್ಕೆ ಯಾಕೋ ಬಗ್ಗದಂಗೆ ಕಾಣ್ತಾ ಇಲ್ಲ ಮುಖ್ಯಮಂತ್ರಿಗಳು. ನಾವು ಮಾಡ್ತೀವಿ ರೀ ಉನ್ನತ ಮಟ್ಟದ ತನಿಖೆ ಅಂತ ಹೇಳಿ ಅಲ್ಲಿಗೆ ಕೋಲಾಹಲ ಆಯಿತು, ಸದನ ಮುಂದೂಡಿಕೆ ಆಯಿತು. ಇದು ಘಟನೆ. ಆದರೆ ಈ ಹನಿ ಟ್ರ್ಯಾಪ್ ವಿಚಾರವನ್ನು ನಿಜಕ್ಕೂ ಸೀರಿಯಸ್ ಆಗಿ ಸರ್ಕಾರ ತಗೊಳ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಹ ತಮ್ಮದೇ ಪಕ್ಷದ ಪ್ರಭಾವಿ ಸಚಿವರ ಹೆಸರು ಬಹಿರಂಗ ಆಗೋದು ಆ ಪಕ್ಷದ ನಾಯಕರಿಗೆ ಅಥವಾ ಮುಖ್ಯಮಂತ್ರಿಗೆ ಬೇಕಾಗಿದೆಯಾ? ಈ ಪ್ರಶ್ನೆಗೆ ಉತ್ತರ ಹುಡುಕುವತ್ತ ನಾನು ಒಂದು ಪ್ರಯತ್ನ ಮಾಡ್ತೇನೆ.
ಈ ರೀತಿಯ ಹನಿ ಟ್ರ್ಯಾಪ್ಗಳು ಆಗಿದ್ದು ಕರ್ನಾಟಕದಲ್ಲಿ ಹೊಸದೇನೂ ಅಲ್ಲ. ಸಾಕಷ್ಟು ಹನಿ ಟ್ರ್ಯಾಪ್ಗಳು ರಾಜಕಾರಣಿಗಳ ವಿಚಾರದಲ್ಲಿ ಆಗಿದೆ. ಸಾಕಷ್ಟು ರಾಜಕಾರಣಿಗಳು ಈ ಹನಿ ಟ್ರ್ಯಾಪ್ಗೆ ಬಲಿಯಾಗಿದ್ದಾರೆ, ಸಾರ್ವಜನಿಕವಾಗಿಯೂ ಮರ್ಯಾದೆ ಕಳ್ಕೊಂಡಿದ್ದಾರೆ, ಆಮೇಲೆ ಅವರು ಗೆದ್ದು ಬಂದಿದ್ದಾರೆ. ಬಿಡಿ, ದಟ್ ಈಸ್ ಡಿಫ್ರೆಂಟ್. ಆದರೆ ಇದೇ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವರೊಬ್ಬರು ತನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡಿಸಿ ನನ್ನನ್ನು ಸಿಕ್ಕಾಕ್ಸಿದ್ರು ಅಂತ BJPಯ ರಮೇಶ್ ಜಾರಕಿಹೊಳಿಯವರು ಒಂದು ಸಲ ಆರೋಪ ಮಾಡಿದರು. ಅವರ ವಿಡಿಯೋಗಳು ಸಹ ಸಾಕಷ್ಟು ಹರಿದಾಡಿತ್ತು, ನೀವು ನೋಡಿದ್ದೀರಿ. ಇದಕ್ಕೆಲ್ಲ ಕನಕಪುರದ ಪ್ರಭಾವಿ ಸಚಿವರು ಕಾರಣ ಅನ್ನುವಂಥದ್ದನ್ನು ರಮೇಶ್ ಜಾರಕಿಹೊಳಿಯವರು ನೇರವಾಗಿ ಆರೋಪ ಮಾಡಿದರು. ರಮೇಶ್ ಜಾರಕಿಹೊಳಿ ಅವರು ಬಿಡಿ, ಸತೀಶ್ ಜಾರಕಿಹೊಳಿಯವರು ನಿನ್ನೆ ಇದೇ ಮಾತನ್ನು ಪುನರುಚ್ಚರಿಸಿದರು. ರಮೇಶ್ ಜಾರಕಿಹೊಳಿಯವರಿಗೆ ಯಾರು ಹನಿ ಟ್ರ್ಯಾಪ್ ಮಾಡಿಸಿದ್ರೋ ಈಗಲೂ ಅವರೇ ಮಾಡಿಸಿರ್ಬೋದು, ನಮ್ಮದೇ ಪಕ್ಷದ ಸಚಿವರು ಇರ್ಬೋದು, ಅದನ್ನು ಸಚಿವ ರಾಜಣ್ಣ ಅವರೇ ಹೇಳ್ತಾರೆ ಅನ್ನುವಂಥ ಮಾತನ್ನು ಸತೀಶ್ ಜಾರಕಿಹೊಳಿಯವರು ಹೇಳಿದರು. ರಾಜಣ್ಣ ಅವರು ಬಹಳ ಧೈರ್ಯಸ್ಥರು. ಈ ಹಿಂದೆ DK ಶಿವಕುಮಾರ್ ವಿರುದ್ಧ ದೊಡ್ಡ ಗಂಟಲಲ್ಲಿ ಮಾತಾಡಿದರು. ಯಾವ ವಾರ್ನಿಂಗ್ ರೀ, ನನಗೆ ಯಾವನ್ರಿ ವಾರ್ನಿಂಗ್ ಕೊಡೋನು? ನಾನು ರಾಜಣ್ಣನೇ ಯಾವತ್ತು, ಐ ಆಮ್ ನಾಟ್ ಫಾರ್ ಪವರ್, ನಾನೇನು ಅವ್ರ ಅಪ್ಪನ ಮನೆ ಆಸ್ತಿ ಬರ್ಸ್ಕೊಂಡಿದ್ದೀನೇನ್ರಿ? ಹೀಗೆಲ್ಲ DK ಶಿವಕುಮಾರ್ ವಿರುದ್ಧ ಭಾಳ ಧೈರ್ಯವಾಗಿ ಮಾತಾಡಿದರು ರಾಜಣ್ಣ ಅವರು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ರಾಜಣ್ಣನವರಿಗೆ ಸಾಕಷ್ಟು ಧೈರ್ಯ ಇದೆ, ಯಾವುದೇ ವ್ಯಕ್ತಿಯನ್ನು ಎದುರಿಸಿ ಮಾತನಾಡುವಂತಹ ತಾಕತ್ತಿದೆ. ಯಾಕಂದರೆ ಅವರಿಗೆ ಮುಖ್ಯಮಂತ್ರಿಗಳ ಬೆಂಬಲ ಕೂಡ ಇದೆ. ಆದರೂ ರಾಜಣ್ಣನವರು ಈ ವಿಚಾರದಲ್ಲಿ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಆ ಪ್ರಭಾವಿ ಸಚಿವರು ಯಾರು ಅನ್ನೋದನ್ನು ಇನ್ನೂ ಹೊರಗಡೆ ಬಾಯ್ಬಿಟ್ಟಿಲ್ಲ. ಇನ್ನೊಂದು ವಿಚಾರ, ಈ ಘಟನೆ ಆಗಿ ಅಂದರೆ ರಾಜಣ್ಣನವರು ಹನಿ ಟ್ರ್ಯಾಪ್ಗೆ ಒಳಗಾದ ದಿನ ಅಂತಂದರೆ ಅದು ಆ ಘಟನೆ ನಡೆದು 10 ದಿನಗಳಾಗಿದೆ. ಸುಮಾರು 8ರಿಂದ 10 ದಿನಗಳಾಗಿವೆ. ಈ 10 ದಿನ ರಾಜಣ್ಣವರು ಸೈಲೆಂಟ್ ಆಗಿದ್ದರು. ಯಾವಾಗ ಯತ್ನಾಳ್ ಅವರು ನಿನ್ನೆ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು ಆಗಷ್ಟೇ ಅವರು ಹೌದು ಆಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಯಾಕೆ ಹಾಗಾದರೆ ಈ 10 ದಿನ ಅವರು ಸೈಲೆಂಟ್ ಆಗಿದ್ದರು? ಈ ವಿಚಾರ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿರಲಿಲ್ವಾ? ಗುಪ್ತಚರ ಇಲಾಖೆ ಮುಖ್ಯಮಂತ್ರಿಗಳ ಜೊತೆನೇ ಇದೆ. ಅವರು ಖಂಡಿತ ಈ 10 ದಿನಗಳಲ್ಲಿ ಈ ವಿಚಾರ ಬಂದೇ ಇರಲೇಬೇಕಲ್ಲ. ಅವರು ಯಾಕೆ ಸೈಲೆಂಟ್ ಆಗಿದ್ದರು? ಒಂದು ಎಳೆಯನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ ಸ್ನೇಹಿತರೆ. ಈ ವಿಚಾರದಲ್ಲಿ ಹೆಸರು ಬಹಿರಂಗವಾಗೋದು ಯಾಕೋ ಆಡಳಿತ ಪಕ್ಷದ ಸದಸ್ಯರಿಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ ಅಂತ ಅನಿಸುತ್ತೆ ಇವತ್ತಿನ ಬೆಳವಣಿಗೆಗಳನ್ನು ನೋಡಿದ್ರೆ. ಆದರೆ ಈ ಘಟನೆಯನ್ನು ಅವರು ಸೀರಿಯಸ್ ಆಗಿ ತೊಗೊಂಡಿಲ್ವ? ಹಾಗಾದರೆ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತಾರಾ? ಖಂಡಿತ ಇಲ್ಲ. ಸಿಕ್ಕಿದ್ದೇ ಚಾನ್ಸ್, ಇಂಥ ಚಾನ್ಸನ್ನು ಯಾರಾದರೂ ಬಿಡ್ತಾರಾ ಅನ್ನುವಂಥದ್ದು ಬಹುಶಃ ಮುಖ್ಯಮಂತ್ರಿಗಳಿಗೆ ಅನ್ನಿಸಿರಬೇಕು. ಯಾವುದೇ ಒಬ್ಬ ಸಂಪುಟ ಸಹೋದ್ಯೋಗಿ, ತಮ್ಮದೇ ಪಕ್ಷದ ಸಚಿವ ತನ್ನ ಬುಡಕ್ಕೆ ಬರ್ತಾನೆ, ತನ್ನ ಬುಡಕ್ಕೆ ಆತಂಕ ತರ್ತಾನೆ ಅಂತ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಸುಮ್ಮನೆ ಬಿಡುವಂಥ ಆಸಾಮಿ ಅಲ್ಲ. ಇದು ಹೇಗೆ ಇಂಟರ್ನಲ್ ಚೌಕಾಸಿಗೆ ದಾರಿ ಮಾಡಿಕೊಡುತ್ತೆ? ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈ ವಿಚಾರವನ್ನು ಇಟ್ಕೊಂಡು ಹೈಕಮಾಂಡ್ಗೆ ದೂರು ಕೊಡ್ಬೋದು ಆ ಪ್ರಭಾವಿ ಸಚಿವರ ವಿರುದ್ಧ. ಅವರ ಆಸೆಗಳು ಏನೇನಿದೆಯೋ ಅದಕ್ಕೆಲ್ಲ ತಣ್ಣೀರು ಎರಚ್ಬೋದು. ಆ ಮುಖಾಂತರ ತಮ್ಮ ಸ್ಥಾನವನ್ನು ಭದ್ರ ಮಾಡ್ಕೊಳ್ಬಹುದು. ನೋಡಿ, ಎಷ್ಟೆಲ್ಲ ಅವಕಾಶಗಳು ಆಡಳಿತ ಪಕ್ಷದವರಿಗೆ, ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅವರಿಗೆಲ್ಲ ಈ ಒಂದು ಹನಿ ಟ್ರ್ಯಾಪ್ ಯಾವ ರೀತಿ ಅಸ್ತ್ರವನ್ನು ಒದಗಿಸ್ತಾ ಇದೆ ಅಂತ. ಅಂಥ ಯಾರಾದರೂ ಸಚಿವರೊಬ್ಬರು ಈ ರೀತಿ ಹನಿ ಟ್ರ್ಯಾಪ್ ಮಾಡಿಸ್ಕೊಂಡಿದ್ದಾರಾ ಹಾಗಾದರೆ ಅನ್ನುವಂಥ ಅನುಮಾನಗಳು ಬರ್ತದೆ. ಯಾಕಂತಂದರೆ ಹೊರಗಡೆ ಯಾರೇ ಏನೇ ಬಾಯಿ ಬಿಡದೇ ಇರಲಿ, ವಿಧಾನಸೌಧದ ಮೊಗಸಾಲೆಯಲ್ಲಿ ಅಲ್ಲಿನ ಪ್ರತಿ ಕಂಬಗಳು, ಅಲ್ಲಿನ ಪ್ರತಿ ಮೇಜು ಕುರ್ಚಿಗಳು ಹೇಳ್ತಾ ಇರೋದು ಒಂದು ಹೆಸರನ್ನು. ಆದರೆ ಆ ಹೆಸರನ್ನು ಯಾರೂ ಬಹಿರಂಗವಾಗಿ ಹೇಳ್ತಾ ಇಲ್ಲ. ಇದೆಲ್ಲವೂ ಒಬ್ಬ ವ್ಯಕ್ತಿ ಹತ್ರ ಕೇಂದ್ರೀಕೃತವಾಗ್ತಾ ಇದೆ. ಆ ವ್ಯಕ್ತಿ ಮುಖ್ಯಮಂತ್ರಿ ಕುರ್ಚಿಗೆ ಆಸೆ ಪಟ್ಟಿದ್ದಾರೆ ಅನ್ನುವಂಥದ್ದನ್ನು ಅದೇ ಮೊಗಸಾಲೆಯಲ್ಲಿ ಮಾತನಾಡ್ತಾರೆ. ಇಡೀ ರಾಜ್ಯಕ್ಕೆ ಯಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಆಸೆ ಪಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ಈ ವಿಚಾರವನ್ನು ಇಟ್ಟುಕೊಂಡು, ಇದನ್ನು ದಾಳವಾಗಿ ಇಟ್ಟುಕೊಂಡು ತಮ್ಮ ಪಕ್ಷದ ಒಳಗಿನ ಆಂತರಿಕ ಚೌಕಾಸಿ ಮಾಡಲಿಕ್ಕೆ ಈ ಕೇಸನ್ನು ಬಳಸ್ಕೊಳ್ತಾರೆ ಅನ್ನುವಂಥ ಅನುಮಾನಗಳು ವಿರೋಧ ಪಕ್ಷಗಳಿಗೆ ಶುರುವಾಗಿದೆ. ನಿಜವಾದ ತನಿಖೆಯಾಗಿ ನಿಜವಾದ ಈ ಪ್ರೊಡ್ಯೂಸರ್, ಪೆನ್ ಡ್ರೈವ್ ಪ್ರೊಡ್ಯೂಸರ್ ಯಾರು ಅನ್ನೋದನ್ನು ಬಹಿರಂಗಪಡಿಸಿ ಅವರಿಗೆ ಶಿಕ್ಷೆ ಮಾಡಿಸುವಂತಹ ಎಲ್ಲ ಅವಕಾಶ ಇದ್ದರೂ ಕೂಡ ಸರ್ಕಾರ ಈ ವಿಚಾರದಲ್ಲಿ ಅದು ತನ್ನ ಚೌಕಾಸಿಗೆ ಬಳಸ್ಕೊಳ್ಳುತ್ತೆ ಹೊರತು, ತನ್ನ ಆಂತರಿಕ ಚೌಕಾಸಿಗೆ ಬಳಸ್ಕೊಳ್ಳುತ್ತೆ ಹೊರತು, ಇದನ್ನು ಸತ್ಯ ಬಹಿರಂಗಪಡಿಸುವಂತಹ ಯಾವುದೇ ಇರಾದೆ ರಾಜ್ಯ ಸರ್ಕಾರಕ್ಕೆ ಕಾಣ್ತಾ ಇಲ್ಲ ಅನ್ನುವಂಥದ್ದು ವಿರೋಧ ಪಕ್ಷಗಳ ಅನುಮಾನ. ಹಾಗಾಗಿಯೇ ಇವತ್ತು ವಿರೋಧ ಪಕ್ಷಗಳು ದೊಡ್ಡ ಗದ್ದಲವನ್ನು ಎಬ್ಸಿದ್ವು. ಇದು ನ್ಯಾಯಾಂಗ ತನಿಖೆ ಇದಕ್ಕೆ ಆಗಬೇಕು, ಇದಕ್ಕೆ ಪರಿಹಾರ ಅಂದರೆ ನ್ಯಾಯಾಂಗ ತನಿಖೆ ಮಾತ್ರ ಅಂತ. ಆದರೆ ಸರ್ಕಾರ ನ್ಯಾಯಾಂಗ ತನಿಖೆಗೆ ಒಪ್ಪದಾಗ ಕಾಣ್ತಿಲ್ಲ. ಆದರೆ ಇಡೀ ಕರ್ನಾಟಕ ತಲೆ ತಗ್ಗಿಸುವಂಥ ಇಂಥ ಒಂದು ಪ್ರಕರಣ ನಿಜಕ್ಕೂ
ಒಂದು ಲಾಜಿಕಲ್ ಎಂಡನ್ನು ಕಾಣಲೇಬೇಕಲ್ವ ಸ್ನೇಹಿತರೆ. ಹಾಗಾಗಿ ಇದನ್ನು ಸೀರಿಯಸ್ ಆಗೇನೋ ತಗೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಆದರೆ ಅದನ್ನು ಹೇಗೆ ಬಳಸ್ಕೊಳ್ತಾರೆ ಅನ್ನುವಂಥ ಅನುಮಾನ ವಿರೋಧ ಪಕ್ಷಗಳಿಗಿವೆ. ಇಂಥ ಯಾವುದೇ ಅನುಮಾನಗಳಿಗೆ ಎಡೆಗೊಡದ ಹಾಗೆ, ಇದನ್ನು ಆಂತರಿಕ ಚೌಕಾಸಿಗೆ ಬಳಸ್ಕೊಳ್ಳೋದ ಹಾಗೆ, ಆಂತರಿಕವಾಗಿ ತಮ್ಮ ಸ್ಥಾನ ಭದ್ರಪಡಿಸಿಕೊಳ್ಳೋಕೆ ಒಂದು ಬ್ಲ್ಯಾಕ್ ಮೇಲ್ ಮಾಡುವ ರೀತಿಯಲ್ಲಿ ಇದನ್ನು ಅಸ್ತ್ರವಾಗಿ ಬಳಸಿಕೊಳ್ಳದ ಹಾಗೆ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಬಹಳ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ತನಿಖೆ ಮಾಡಿಸಿ ತಪ್ಪಿತಸ್ಥ ಯಾರು ಅನ್ನೋದನ್ನು ಇಡೀ ರಾಜ್ಯದ ಜನತೆಯ ಮುಂದೆ ಇಡಬೇಕು ಅನ್ನೋದು ಕೋಟ್ಯಂತರ ರಾಜ್ಯ ನಾಗರಿಕರ ಒಂದು ನಿರೀಕ್ಷೆ ಮತ್ತು ಆಗ್ರಹ.